ವಿಠಲ್ ನಾಯ್ಕ ಅವರೊಬ್ಬರು ಪ್ರಗತಿಪರ ರೈತರಾಗಿದ್ದು ಅವರು ವಿದ್ಯಾಭ್ಯಾಸದಲ್ಲಿ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ. ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾಡಿ ಬೆಂಗಳೂರಿನಲ್ಲಿ ನೌಕರಿ ಅರಸಿ ಹೋಗಿದ್ದರು. ಅಲ್ಲಿ ಬರುವಂಥ ಆದಾಯ ಕಡಿಮೆ ಆಯಿತು ಅನ್ನೋ ಒಂದು ಮನೋಭಾವದಿಂದ ಅವರು ಮತ್ತೆ ವಿಜಯಪುರಕ್ಕೆ ಮರಳಿ ಬಂದು ತಮ್ಮ ಕೂಡು ಕುಟುಂಬದ ಒಂದು 2 ಎಕರೆ ಜಮೀನು ಪಡೆದುಕೊಂಡು ಅದರಲ್ಲಿ ತರಕಾರಿ ಮತ್ತು ನಿಂಬೆಯನ್ನು ಹಚ್ಚಿದರು. ಸೊ ಅದರಲ್ಲಿ ಬಂದಂಥ ಆದಾಯದಿಂದ ಮುಂದೆ ಪ್ರಗತಿಯನ್ನು ಹೊಂದುತ್ತಾ ದ್ರಾಕ್ಷಿಯನ್ನು ಬೆಳೆದರು. ದ್ರಾಕ್ಷಿಯ ಜೊತೆಗೆ ಈ ಉಪಕುಸುಬಗಳನ್ನು ಸಹ ಶುರು ಮಾಡಿದರು. ಅದರೊಂದಿಗೆ ಅವರು ಇತ್ತೀಚಿನ ದಿನಮಾನಗಳಲ್ಲಿ ಈ ಮೀನುಗಾರಿಕೆಯಿಂದ ಒಂದು ದೊಡ್ಡ ಹೊಂಡ ಮಾಡಿ ಹೊಂಡದಲ್ಲಿ ನೀರು ಶೇಖರಣೆ ಮಾಡಿ ದ್ರಾಕ್ಷಿಗೆ ಉಪಯೋಗಿಸ್ತಾ ಇದ್ರು. ಆ ಹೊಂಡ ಖಾಲಿ ಹಾಗೆಯೇ ಯಾಕೆ ಬಿಡೋದಂತ ಹೇಳಿ ಅದರಲ್ಲಿ ಹೈದರಾಬಾದಿನ ಒಂದು ಸಂಸ್ಥೆಯೊಂದಿಗೆ ಕೈ ಜೋಡಿಸಿ 800 ಮೀನಿನ ಮರಿಗಳನ್ನು ತಂದುಬಿಟ್ರು. ಅವು 8 ತಿಂಗಳಾದ ನಂತರ ಮತ್ತೆ ಅವುಗಳನ್ನು ಮರುಳಿ ಅವರಿಗೆ ಮಾರಿದಾಗ ಸುಮಾರು 5 ರಿಂದ 6 ಲಕ್ಷದವರೆಗೆ ಆದಾಯ ಬಂತು. ಸೊ ಅದನ್ನೇ ಈಗ ಕಂಟಿನ್ಯೂ ಮಾಡಿ ಮತ್ತೆ ಒಂದು ದೊಡ್ಡ ಇನ್ನೊಂದು ಹೊಂಡ ಮಾಡ್ತಾ ಇದ್ದಾರೆ ಈ ಮೀನುಗಾರಿಕೆಗಾಗಿ. ಸೊ ಇವರು ಒಂದು ಸಾಧನೆ ಅಸ್ಮರಣೀಯ. ಸೊ ಅವರು ಇನ್ನಷ್ಟು ಉನ್ನತಿ ಹೊಂದಲಿ ಅಂತ ಹೇಳಿ ಕೃಷಿಯಲ್ಲಿ ನಾನು ಹಾರೈಸುತ್ತಾ ಅವರಿಗೆ ಶುಭ ಕೋರ್ತೇನೆ. ದ್ರಾಕ್ಷಿ ಉತ್ಪಾದನೆ ಮತ್ತು ಮಣುಕ ತಯಾರಿಕೆ. ದ್ರಾಕ್ಷಿಯನ್ನು ಬೆಳೆದು ನೇರವಾಗಿ ಮಾರಾಟ ಮಾಡದೆ ಮಣುಕವನ್ನು ತಯಾರಿಸಿ ಸಂಸ್ಕರಣೆ ಮಾಡಿ ಒಳ್ಳೆಯ ಕ್ವಾಲಿಟಿ ಮಣುಕವನ್ನು ತಯಾರಿಸಿ ಕೋಲ್ಡ್ ಸ್ಟೋರೇಜ್ನಲ್ಲಿ ಸಂಗ್ರಹಣೆ ಮಾಡಿ ಉತ್ತಮವಾದ ದರ ಬಂದಾಗ ಮಾರಾಟ ಮಾಡುತ್ತಾರೆ. ಈ ವರ್ಷ ಅವರು ಅಂದಾಜು 20 ಟನ್ ದ್ರಾಕ್ಷಿ ಮಣುಕವನ್ನು ಉತ್ಪಾದನೆ ಮಾಡಿದ್ದಾರೆ. ಇದರಿಂದ ಸರಿಸುಮಾರು 60 ಲಕ್ಷ ಆದಾಯದ ನಿರೀಕ್ಷೆಯಲ್ಲಿ ಇದ್ದಾರೆ. ದ್ರಾಕ್ಷಿಯ ನಿರ್ವಹಣೆ ಮತ್ತು ಆಳುಗಳ ಖರ್ಚು ಅಂದಾಜು 15 ಲಕ್ಷ ತೆಗೆದರೂ ಇವರಿಗೆ 45 ಲಕ್ಷ ಆದಾಯ ಬರುವುದು ನಿಶ್ಚಿತ. ಇವರು ದ್ರಾಕ್ಷಿ ಬೆಳೆಯ ನಿರ್ವಹಣೆ ಸಮಯಕ್ಕೆ ಸರಿಯಾಗಿ ತಾವೇ ಮಾಡುತ್ತಾರೆ. ಇವರು ಹೊಲದಲ್ಲಿಯೇ ಇದ್ದು ಬೆಳೆಯನ್ನು ದಿನಾಲು ವೀಕ್ಷಣೆ ಮಾಡಿ ಅದರ ನಿರ್ವಹಣೆ ಮಾಡುವುದರಿಂದ ಅವರಿಗೆ ಹೆಚ್ಚಿನ ಇಳುವರಿ ಮತ್ತು ಲಾಭ ಕೂಡ ಬರುತ್ತಿದೆ. ಎಷ್ಟು ವರ್ಷದಿಂದ ಸರ್ ನಂದು ಇದು ದ್ರಾಕ್ಷಿ ತೋಟ ಸರ್. ನಾ ಇದನ್ನು 16 ವರ್ಷದಿಂದ ನಾನು ಇದನ್ನ ಮಾಡ್ತಾ ಇದ್ದೇನೆ ಸರ್. 16 ವರ್ಷದಲ್ಲಿ 1 ವರ್ಷ ನಾ ಇದರಲ್ಲಿ ಫೇಲ್ ಆಗಿಲ್ಲ ಸರ್. ಇದು ನನಗೆ ಒಳ್ಳೆ ಫಸಲೇ ಬರ್ತಾ ಇದೆ ಸರ್ ಇದರದ್ದು. ಮತ್ತು ಈಗ 3 ಎಕರೆ ಮಾಡಿದ್ದೆ ಸರ್. 3 ಎಕರೆದ ಫಸಲ್ ಬರ್ತಾ ಇತ್ತು. ಈಗ ನೀವುದು ಒಂದು 5 ಎಕರೆ ನಾನು ಮಾಡ್ಕೊಂಡಿನಿ ಸರ್. ಈ ವರ್ಷ ಅದು 12 ಟನ್ ಆಗಿದೆ ಸರ್. ಇದು ಒಂದು 10 ಟನ್ 22 ಟನ್ ನನಗೆ ಇದರದ್ದು ಮನುಕ್ ಬಂದಿದೆ ಸರ್. ಇದು ಇದರಿಂದ ಮಣಕಾನೆ ಮಾಡ್ತೀನಿ. ಇದರಿಂದ ಮನುಕಾನೆ ಮಾಡ್ತೀನಿ. ಯಾವ ವೆರೈಟಿ ಮಾಡ್ತೀರಿ ಸರ್? ಇದು ಥಾಮ್ಸನ್ ವೆರೈಟಿ ಸರ್. ಇದನ್ನು ನಾವು 15 ವರ್ಷದಿಂದ ಬೆಳ್ತಾ ಇದ್ದೀನಿ ಸರ್. ನಾವು ಇದನ್ನು ಈಗ 15 ವರ್ಷ ಆಯ್ತು ಸರ್ ಬೆಳೆ ಆಯ್ತು. ಮತ್ತು ಇದನ್ನು ಆ್ಯಕ್ಚುಲಿ ನಾವು ಮಾಡಾಕತ್ತು ಇದನ್ನು ಮಾರ್ಕೆಟಿಂಗ್ ಮಾಡಲ್ಲ ಸರ್ ನಾವು. ಅಂದ್ರೆ ನಮಗೆ ಮನುಕ್ನಲ್ಲೇ ಒಂದು ಪ್ರಾಫಿಟ್ ಇರೋದರಿಂದ ಇದನ್ನು ನಾವು ಒಟ್ಟು ಇದನ್ನು ಮಾಡಲ್ಲ ಸರ್. ಒಟ್ಟು ಮಾರ್ಕೆಟಿಂಗ್ ಮಾಡಲ್ಲ ಸರ್. ಅದಕ್ಕೆ ಇಯರ್ಲಿ ಒಂದು 15 ರಿಂದ 22 ಟನ್ ಮನುಕನ್ನು ನಾವು ಬೆಳಿತೇವೆ ಸರ್. ಒಟ್ಟು ಇದು ನಾವು ಹಾರ್ವೆಸ್ಟಿಂಗ್ ಮಾಡೋದು ಬಿಜಾಪುರ ಬಾಗವಾನ್ ಕಡೆ ನಾವು ಇದನ್ನು ಹಾರ್ವೆಸ್ಟಿಂಗ್ ಮಾಡ್ತೇವೆ ಸರ್. ಇದ್ರದ್ದು ಇಯರ್ಲಿ 200 ರಿಂದ 180 200 ತನಕ ನಮ್ಗೆ ಇದ್ರದ್ದು ಬೆಲೆ ಸಿಗ್ತಿತ್ತು ಸರ್. ಈ ವರ್ಷ ಸರ ನಮ್ಗೆ ಇದ್ರದ್ದು 300 ರಿಂದ 350 ತನಕ ಇದ್ರ ಬೆಲೆ ಇದೆ ಸರ್. ಈ ವರ್ಷ ನಾನು ಟೋಟಲ್ ಏನಿಲ್ಲ ಅಂದರೂ ಒಂದು 22 ಟನ್ ಮನುಕನ್ನು ಬೆಳೆದೀನಿ ಸರ್. ಈ ಸಲ ನಂದು ಇದರದ್ದು ಒಟ್ಟು ಟೋಟಲ್ ವೆಚ್ಚ 300 ಹಂಗೆ ಮಾರಿದ್ರು ಒಂದು 75 ಲಕ್ಷ ರೂಪಾಯಿ ನಮಗೆ ಇನ್ಕಮ್ ಆಗತ್ತೆ ಸರ್. ಇದ್ರ ಖರ್ಚು ನಮಗೆ ಏನಿಲ್ಲ ಅಂದರೂ ಸರ ಒಂದು 10 ರಿಂದ 15 ಲಕ್ಷ ರೂಪಾಯಿ ಇದ್ರ ಖರ್ಚು, ಲೇಬರ್ ಖರ್ಚು ಎಲ್ಲ ತೆಗೆದು ಮೆಡಿಷನ್ಸ್ದು ಎಲ್ಲ ಏನು ಬೇಕಾದ ಮಾಡಿದ್ರು ಇದನ್ನು ಟೋಟಲ್ ಒಂದು 15 ಲಕ್ಷ ರೂಪಾಯಿ ನಮಗೆ ಇದ್ರ ಖರ್ಚು ಆಗತ್ತೆ ಸರ್. ಇದು ಇಯರ್ಲಿ ಬೆಳೀತಾ ಇದ್ದೀನಿ ಸರ್. ಇಯರ್ಲಿ ಇದರಲ್ಲಿ ಈ ಬಾಗವಾನ್ ಕಡೆ ನಾನು ಒಯ್ದು ಹಚ್ಚೋದ್ರಿಂದ ನನಗೆ ಕ್ವಾಲಿಟಿ ಬೆಳೆಯೋದ್ರಿಂದ ಯಾವಾಗಲೂ ನಮಗೆ ಒಳ್ಳೆ ರೇಟ್ ಸಿಗ್ತದೆ ಸರ್ ನಮಗೆ. ಲಿಂಬೆ ಕೃಷಿ. ವಿಜಯಪುರ ಜಿಲ್ಲೆಯ ಲಿಂಬೆಗೆ GI ಟ್ಯಾಗ್ ಪಡೆದಿದ್ದು ಹಡಗಲಿ ಮತ್ತು ಆಹೇರಿ ಸುತ್ತಮುತ್ತಲೂ ಬೆಳೆಯುವ ಲಿಂಬೆಗೆ ಉತ್ತಮ ಬೇಡಿಕೆ ಇದೆ. ಇವರು 150 ಲಿಂಬೆ ಗಿಡದಿಂದ ಕೃಷಿ ಪ್ರಾರಂಭಿಸಿ ಇದರಿಂದ ಅವರು ಸುಮಾರು 6 ಲಕ್ಷ ಆದಾಯ ಪಡೆಯುತ್ತಿದ್ದಾರೆ. ಲಿಂಬೆಯಿಂದ ಬಂದ ಆದಾಯದಿಂದ ಮನೆಯ ನಿರ್ವಹಣೆ ಮಾಡಿ ಮತ್ತು ಹೆಚ್ಚಿನ ಆದಾಯದಿಂದ ಸುಮಾರು 5 ಎಕರೆ ಜಮೀನನ್ನು ಖರೀದಿಸಿದ್ದಾರೆ. ಇದು ಕಾಜಿ ಅಂತ ವೆರೈಟಿ ಸರ್ ಲಿಂಬೆ. ಇದು ನಾವು 20 ಇಯರ್ದಿಂದ ಬೆಳೆಯತ್ತೇವೆ ಸರ್. ಇದನ್ನು ಬೆಳೆಯಕತ್ತು ಇದು ನಮ್ಮ ಅಪ್ಪಾರು ಹಿಡ್ಕೊಂಡು ಬೆಳೆದು ಇದರಿಂದ ಡೆವಲಪ್ಮೆಂಟ್ ಆಗಿ ಈಗೆಲ್ಲ ದ್ರಾಕ್ಷಿ ಬೆಳೆಯತ್ತೇವೆ ಸರ್. ಇದು ನಮಗೆ ಇಯರ್ಲಿ ಏನಿಲ್ಲ ಅಂದರೂ ಒಂದು 6 ರಿಂದ 8 ಲಕ್ಷ ರೂಪಾಯಿ ನಮಗೆ ಇನ್ಕಮ್ ಆಗತ್ತೆ ಸರ್. ಇದನ್ನೆಲ್ಲ ಮಾಡತ್ತೇವೆ ಸರ್.
ಇದರಿಂದ ನಮಗೆ ಒಳ್ಳೆಯ ಆದಾಯ ಬಂದಿದೆ ಸರ್. ಈ ಕೃಷಿ ಮೇಲ್ಗಡೆ ಈ ಕೃಷಿಯಿಂದ ಡೆವಲಪ್ಮೆಂಟ್ ಆಗಿ ಈ ಕೃಷಿಯಿಂದ ಮೇಲಕ್ಕೆ ಬಂದಿರೋದು ಸರ್. ನಾವು ಲಿಂಬೆ ಹಣ್ಣಿಂದ ಮೇಲಕ್ಕೆ ಬಂದಿದೆ ಸರ್. ಇದರಿಂದ ಲಿಂಬೆ ಹಣ್ಣಿನಿಂದ ದ್ರಾಕ್ಷಿ ಬೆಳ್ಕೊಂಡು ದ್ರಾಕ್ಷಿಗಿಂದ ಈಗ ಒಂದು 9 ರಿಂದ 10 ಎಕರೆ ದ್ರಾಕ್ಷಿ ಬೆಳೆಯಕತ್ತು. ದ್ರಾಕ್ಷಿಯಿಂದ ನಾವು ಭಾಳ ಡೆವಲಪ್ಮೆಂಟ್ ಆಗ್ಯಾವ ಸರ್. ಈರುಳ್ಳಿ. ಪ್ರತಿ ವರ್ಷ ಇವರು ಈರುಳ್ಳಿ ಬೆಳೆಯನ್ನು ಬೆಳೆಯುತ್ತಾರೆ. ಇವರ ಭೂಮಿಯು ಇಂತಹ ಬೆಳೆಯನ್ನು ಬೆಳೆಯಲು ಸೂಕ್ತವಾಗಿದೆ. ಸುಮಾರು 5 ಎಕರೆಯಲ್ಲಿ ಈರುಳ್ಳಿ ಬೆಳೆಯುತ್ತಾರೆ ಮತ್ತು ಮಾರುಕಟ್ಟೆಯಲ್ಲಿ ಅಂದಾಜು 1000 ರಿಂದ 2000 ರೇಟ್ ಸಿಕ್ಕರೆ ಇವರ ಅಂದಾಜು 4 ಲಕ್ಷ ಆದಾಯ ಬರುತ್ತದೆ. ಉಳ್ಳಾಗಡ್ಡಿ ವರ್ಷ ಒಂದು 800 ರಿಂದ 1000 ಪ್ಯಾಕೆಟ್ಗಳನ್ನು ಬೆಳಿತೇವೆ ಸರ್. 50 kg ನಾವು ಇದನ್ನು ಬೆಳೆಯಕತ್ತು ಒಂದು 10-15 ವರ್ಷ ಆಯ್ತು ಸರ್ ಬೆಳೆಯಕತ್ತು. ಇದರಲ್ಲಿ ಒಂದು ಇಯರ್ ರೇಟ್ ಇದೇನು ಅಷ್ಟು ಫಿಕ್ಸ್ ಅಂತ ಇರಲ್ಲ ಸರ್ ಇದರದ್ದು. ಇದು ನಾವು ಯಾವಾಗಾದರೂ ಒಂದೊಂದು ಟೈಮಿಗೆ ಸಿಗಬಹುದು ಸರ್ ರೇಟ್. ಈಗ 18 ರಿಂದ 20 ರೂಪಾಯಿ ತನಕ ಇದರದ್ದು ಮಾರ್ಕೆಟಿಂಗ್ ನಾವು ಮಾಡ್ಕೋತೀವಿ ಸರ್. ಇದರದ್ದು ಒಂದು 800 ರಿಂದ 1000 ಪ್ಯಾಕೆಟ್ ಇಯರ್ಲಿ ಬೆಳಿತೀವಿ ಸರ್ ನಾವು. ಮೆಕ್ಕೆಜೋಳ. ಪ್ರತಿ ವರ್ಷ ಇವರು ಮೆಕ್ಕೆಜೋಳ ಬೆಳೆಯನ್ನು ಬೆಳೆಯುತ್ತಾರೆ. ಇವರ ಭೂಮಿಯು ಇಂತಹ ಬೆಳೆಯನ್ನು ಬೆಳೆಯಲು ಸೂಕ್ತವಾಗಿದೆ. ಸುಮಾರು 5 ಎಕರೆಯಲ್ಲಿ ಮೆಕ್ಕೆಜೋಳ ಬೆಳೆಯುತ್ತಾರೆ ಮತ್ತು ಮಾರುಕಟ್ಟೆಯಲ್ಲಿ ಅಂದಾಜು 2000 ರಿಂದ 2400 ರೇಟ್ ಸಿಕ್ಕರೆ ಇವರಿಗೆ ಅಂದಾಜು 4 ಲಕ್ಷ ಆದಾಯ ಬರುತ್ತದೆ. ಮೀನು ಕೃಷಿಯ ಬಗ್ಗೆ ಮಾಹಿತಿ ಪಡೆದು ತಮ್ಮ ಜಮೀನಿನಲ್ಲಿ 100 ರಿಂದ 125 ಅಡಿ ಕೃಷಿ ಹೊಂಡ ನಿರ್ಮಾಣ ಮಾಡಿ ಅದರಲ್ಲಿ ಸುಮಾರು 8,000 ಮೀನಿನ ಮರಿಗಳನ್ನು ಬಿಟ್ಟು ಪ್ರಾರಂಭಿಸಿದರು. ಇವರಿಗೆ ಇದರಲ್ಲಿಯೂ ವರ್ಷಕ್ಕೆ ಸುಮಾರು 8 ಲಕ್ಷ ಆದಾಯ ಬಂತು. ಇವರಿಗೆ ಲಿಂಬೆ, ದ್ರಾಕ್ಷಿ, ಈರುಳ್ಳಿ ಮತ್ತು ಮೀನು ಕೃಷಿಯಿಂದ ವರ್ಷಕ್ಕೆ ಎಲ್ಲ ವೆಚ್ಚವನ್ನು ತೆಗೆದು ಅಂದಾಜು 50 ಲಕ್ಷ ಆದಾಯ ಬರಲು ಪ್ರಾರಂಭವಾಯಿತು. ಹೀಗೆ ಇವರಿಗೆ ಬಂದ ಆದಾಯದಿಂದ 30 ಲಕ್ಷ ವೆಚ್ಚ ಮಾಡಿ ಹೊಲದಲ್ಲಿಯೇ ಮನೆಯನ್ನು ಕಟ್ಟಿದ್ದಾರೆ. ನಮಸ್ಕಾರ, ನಾವು ವಿಠಲ್ ನಾಯ್ಕ ಅಂತೇಳಿ ಸಾಕಿನ ಹಡಗಲಿ ತಾಂಡದಿಂದ ಮಾತಾಡ್ತಾ ಇದ್ದೀನಿ. ಇದು ಸರ್ ನಾನು ಮೇನ್ ಸಾಕಿದ್ದು ವಿಸ್ತೀರ್ಣ 100-120 ಇದೆ. ಇದ್ರ ಮೇನ್ ಸಾಕತ್ತು 2 ಇಯರ್ಸ್ ಆಯಿತು. ನಾ ಇದರ ಲಾಭಗಳನ್ನು ಅರ್ಧ ವೆಚ್ಚಗಳನ್ನು ಖರ್ಚು ಮಾಡಿ ಇದರಲ್ಲಿ ಪಡ್ಕೊಂಡಿದ್ದೀನಿ. ಫಸ್ಟ್ನೇ ಟೈಮ್ ಪ್ರಾಕ್ಟಿಕಲ್ ಆಗಿ ಮಾಡಿದ್ರಿಂದ ನನಗೆ ಅಷ್ಟೇನು ಲಾಭ ಆಗಿಲ್ಲ. 2ನೇ ಟೈಮ್ ನಾ ಮಾಡಿದ್ದೀನಿ. ಈಗ ಮಾಡ್ತಾಯಿದ್ದು 8,000 ಮರಿಗಳನ್ನು ನಾನು ಸಾಕಿದ್ದೀನಿ. 8,000 ಮರಿಗಳನ್ನು ಸಾಕಿ ಅದನ್ನು ಫುಡ್ ಅದು ಎಲ್ಲ ಹಾಕ್ತಾಯಿದ್ದೀನಿ. ಹಾಕಿ ಅದರಲ್ಲಿ ವಿಸ್ತೀರ್ಣ ಟೋಟಲ್ ನನಗೆ ಖರ್ಚು ಒಂದು 8 ರಿಂದ 10 ಲಕ್ಷ ರೂಪಾಯಿ ಖರ್ಚಾಗತ್ತೆ. ಇದರ ಲಾಭ ನಮಗೆ ಒಂದು 10 ಲಕ್ಷ ರೂಪಾಯಿ ಲಾಭ ಆಗುತ್ತೆ. ಮೀನಿನ ವೆರೈಟಿ ಯಾವುದು? ಇದು ಮೇನು ಮರ್ಲ್ ಅಂತೇಳಿ ಸರ್. ಇದು ಮೇನು ಮರ್ಲು. ಇದನ್ನು ಮಾರ್ಕೆಟಿಂಗ್ ಹೈದ್ರಾಬಾದಕ್ಕೆ ಆಗುತ್ತೆ. 500 ರಿಂದ 600 ರೂಪಾಯಿ ಕೆಜಿ ಇದು ಮಾರಾಟ ಆಗುತ್ತೆ. ನಮ್ಮಲ್ಲಿಂದ 300 ರಿಂದ 350 ರೂಪಾಯಿ ಕೆಜಿ ಏಜೆನ್ಸಿ ಅವರು ಒಯ್ತಾರೆ. ಮತ್ತು ಇದು ಯಾವ ರೀತಿ ನೀವು ಮೇಂಟೈನ್ ಹೆಂಗೆ ಫುಡ್ ಹಾಕೋದು? ಫುಡ್ ಹಾಕೋದು ದಿನಾಲು 2 ಟೈಮ್ ಫುಡ್ಡನ್ನು ಕೊಡಬೇಕು. ದಿನಾಲು 20 ಕೆಜಿಯಿಂದ ಬೆಳಿಗ್ಗೆ 20 ಕೆಜಿ, ಸಾಯಂಕಾಲ 20 ಕೆಜಿ ಫುಡ್ಡನ್ನು ನಾವು ದಿನಾಲು ಹಾಕ್ತೇವೆ. ಇದಕ್ಕೆ ಪ್ರೋಬಯೋಟಿಕ್ ಅಂತೇಳಿ ಒಂದು 2-3 ಮೆಡಿಷನ್ ಬರ್ತವೆ. ಅವುಗಳನ್ನು ಹಾಕಿ ಯಾವೇ ರೋಗಗಳನ್ನು ಬರಲಾರ್ದಂಗೆ ನೋಡ್ಕೊಳ್ಬೇಕು. ಹಾಂ, ಏನಾದರೂ ರೋಗ ಬಂದಾಗ ಅಥವಾ ಅದನ್ನು ಹೆಂಗೆ ಮೇಂಟೈನ್ ಮಾಡ್ತೀವಿ? ರೋಗಗಳು ಬಂದಾಗ ಸರ್ ಅದರದ ಮೇಂಟೆನೆನ್ಸ್ ರೋಗಗಳು ಬಂದಾಗ ಅದನ್ನು ನೋಡ್ಕೊಳ್ಳೋದು ಅದರಲ್ಲಿ ನೋಡ್ಕೋಬೇಕು ಸರ್. ಆ ಒಂದು ಲಕ್ಷಣಗಳಿರ್ತವೆ. ಆ ಲಕ್ಷಣಗಳನ್ನು ನೋಡಿಕೊಂಡು ಅವು ಯಾವ ಪ್ರೋಬಯೋಟಿಕ್ಗಳು ಇರ್ತಾವೆ ಅದನ್ನು ಕೊಟ್ಟು ಅದನ್ನು ನೋಡ್ಕೊಳ್ಬೇಕು ಸರ್. ಫಸ್ಟಿಗೆ ಅವು ಸಣ್ಣಗಳ ಮರಿಗಳನ್ನು ಸಾಕಿದಾಗ 3 ಟೈಮ್ ಫುಡ್ಗಳನ್ನು ಹಾಕಬೇಕು. ಆಮೇಲೆ ಮತ್ತೆ ದೊಡ್ಡ ಆದಮೇಲೆ 2 ಮಂತ್ಸ್ ಆಗಿದ ಮೇಲೆ 2 ಟೈಮ್ ಫುಡ್ಡನ್ನು ಕೊಡಬೇಕು. ಕೊಡ್ತೀವಿ. ಹಾಂ, ಕೊಡ್ತೀವಿ. ಸ್ಟಾರ್ಟ್ ಅದಂದ್ರೆ ಈಗ ಎಷ್ಟು ಮರಿಗಳದ? 8,000 ಮರಿಗಳದಾವೆ ಸರ್. 8,000. ಇದು ಹಾರ್ವೆಸ್ಟಿಂಗ್ ಪೀರಿಯಡ್ 6 ರಿಂದ 7 ತಿಂಗಳಲ್ಲಿ ಹಾರ್ವೆಸ್ಟಿಂಗ್ ಮಾಡ್ಬೇಕು ಸರ್. 6 ರಿಂದ 7 ತಿಂಗಳಲ್ಲಿ ಹಾರ್ವೆಸ್ಟ್. ಈಗ ಜೂನ್ ಅಥವಾ ಜುಲೈಯಲ್ಲಿ ಹಾರ್ವೆಸ್ಟಿಂಗ್ ಮಾಡ್ತೇವೆ ಸರ್. ಹಾರ್ವೆಸ್ಟ್ ಮಾಡಿದ ತಕ್ಷಣ ಮತ್ತೆ ಮರಿ ಬಿಟ್ಬಿಡ್ತಾರೆ? ಹಾಂ, ಮತ್ತೆ ಬಿಡಲ್ಲ ಸರ್. ಆಗಸ್ಟ್ ತಿಂಗಳಲ್ಲಿ ಬಿಟ್ಟೇವಂದ್ರೆ ಜೂನ್ ಜುಲೈಯಲ್ಲಿ ಅದು ಬರ್ಬೇಕು ಸರ್. ಜೂನ್ ಜುಲೈಯಲ್ಲಿ ಬಂತಂತ ಕೊಡ್ರಿ, ಅದು ಅವಾಗ ಎಲ್ಲ ಸಮುದ್ರದಲ್ಲಿ ಅಲೆಗಳನ್ನು ಹೊಡೆದು ಅಲ್ಲಿ ಸಮುದ್ರದಾಗಿದು ಆಗಿ ಅವಾಗ ಮೀನುಗಾರಿಕೆ ಸ್ಥಗಿತವಾಗ್ತದ್ರಿ. ಸ್ಥಗಿತವಾಗಿರ್ತದ. ಆವಾಗ ನಾವು ಇದನ್ನು ಕೊಟ್ಟೇವಂದ್ರೆ ನಮ್ಗೆ ಮಾರ್ಕೆಟಿಂಗ್ ಚಲೋ ಆಗುವ ಚಾನ್ಸಸ್ ಇರ್ತದೆ ಸರ್. ಈಗ ಎಷ್ಟು ವರ್ಷದಿಂದ ನೀವು ಮಾಡಕ್ಕೆ? 2 ಇಯರ್ಸ್ ಆಯ್ತು ಸರ್.
2 ಇಯರ್ಸ್ ಆಯ್ತು. ಹಾಂ ಮೊದಲೇ ವರ್ಷದ ಅನುಭವಕ್ಕಿಂತ 2ನೇ ವರ್ಷದ ಎಕ್ಸ್ಪೀರಿಯನ್ಸ್ ಆಗಿರ್ತೈತಿ. ಹಾಂ ಸರ್. ನಿಮಗೆಲ್ಲ ಗುರ್ತಾಗ್ಯದ. ಹಾಂ ಈಗ ಗೊತ್ತಾಗ್ಯದ ಸರ್. ಈ ಸಲ ನಾವು ಒಂದು ಇದರಲ್ಲಿ ಟೋಟಲ್ ಇದರಲ್ಲಿ ಒಂದು ಈ ಸಲ 8,000 ಮರಿಗಳಲ್ಲಿ 6 ಟನ್ಗಳನ್ನು ತೆಗಿಬಹುದು ಸರ್ ನಾವು. 6 ಟನ್ಗಳನ್ನು ತೆಗೆದು 300ರಿಂದ 350 ತನ ಇದರ ಮಾರ್ಕೆಟಿಂಗ್ ಇಲ್ಲೇ ಬಂದು ಏಜೆನ್ಸಿ ಅವರು ಒಯ್ತಾರೆ ಸರ್. ಹಾಂ ಈಗ ಮೀನಿಗೆ ಆಕ್ಸಿಜನ್ ಸಂಬಂಧ ಅಲ್ಲಿ ಇದು ಮಾಡಿರಿ ನೀವು? ಹಾಂ ಮಾಡಿದ್ದೇವೆ ಸರ್. ಹಾಂ ಅದು ಯಾವ ರೀತಿ ಹೆಂಗೆ? ಅದನ್ನು ಸುಮ್ಮನೆ ನಾವು ಪೈಪ್ ತೊಗೊಂಡು ಒಂದು ಪೈಪಲ್ಲಿ ಮಾಡಿಕೊಂಡು ಅದರಲ್ಲಿ ಎಲ್ಲ ತೂತುಗಳನ್ನು ಹಾಕ್ಕೊಂಡು ಸರ್ ಅದನ್ನು ಮಾಡಿಕೊಂಡು ಅದನ್ನು ಸುಮ್ಮ ಯಾವಾಗ ರೇಟ್ ಕೊಡ್ತೇವೆ ಸರ್. ಸರಿ ಸರಿ. ಹಾಂ ಸರ್ ನೀವು ಎಷ್ಟು ವರ್ಷದಿಂದ ಈ ಮೀನು ಸಾಕಣೆ? 2 ಇಯರಿಂದ ಮಾಡ್ತಾ ಇದ್ದೀವಿ ಸರ್. ಎಷ್ಟು ದಿನ ಮಾಡ್ತಾ ಇದ್ದೀವಿ? ಹಾಂ. ಮತ್ತು ಯಾವ ವೆರೈಟಿ ಆಫ್ ಮೀನನ್ನು ಸಾಕ್ತಾ ಇದ್ದೀವಿ? ನಾವು ಸಾಕ್ತಾ ಇರೋದು ಏನೋ ಮರಲ್ ಸರ್. ಮರಲ್ ಅಂತ ಬರುತ್ತೆ ಸರ್. ಮಾರ್ಲ್ ವೆರೈಟಿ. ಹಾಂ ಮರಲ್ ವೆರೈಟಿ ಬರುತ್ತೆ. ಹಾಂ. ಇದು ಹೆಂಗೆ ಮಾರ್ಕೆಟಿಂಗ್ ಈ ಕಡೆ ಕರ್ನಾಟಕದ ಆಗಲ್ಲ ಸರ್. ಇದು ಹೆಚ್ಚು ತಿನ್ನೋದು ಹೈದ್ರಾಬಾದಕ್ಕೆ ಹೋಯ್ತಾರೆ ಸರ್. ಇದನ್ನು ಹೈದ್ರಾಬಾದಕ್ಕೆ ಹೋಯ್ತಾರೆ. ಅವರು ಒಬ್ರು ಏಜೆನ್ಸಿಯಿಂದ ಹೋಗುತ್ತೆ ಸರ್. ನಾವು ಅಲ್ಲಿ ಹೋಗಿದ್ರು ಮಾರ್ಕೆಟಿಂಗ್ ಆಗತ್ತೆ ಸರ್. ಆದ್ರೆ ನಮ್ಮ ಪರಿಚಯ ಇರ್ಲಾರಕ್ಕೆ ದುಡ್ಡಿಂದು ಪ್ರಾಬ್ಲಮ್ ಇರುವುದರಿಂದ ನಾವು ಅಲ್ಲಿ ಹೋಗೋಕ್ಕಾಗಲ್ಲ ಸರ್. ಪರಿಚಯ ಇರ್ಲಾರ ಕಾರಣದಿಂದ ಏಜೆನ್ಸಿ ಅವ್ರು ಪರಿಚಯ ಆಗಿರ್ತಾರೆ ಸರ್. ಅವರಿಂದ ನಮಗೆ ದುಡ್ಡು ಇಲ್ಲೇ ಕೊಟ್ಟಿರ್ತಾರೆ ಅಂತೇಳಿ ಏಜೆನ್ಸಿ ಅವರಿಗೆ ಕೊಡೋದು ಸರ್. ನಾವು ಯಾವ ಏಜೆನ್ಸಿಗೆ ನೀವು ತಾವು ಸೇಲ್ ಮಾಡ್ತೀವಿ? ನಾವು ರಾಠೋಡ್ ಅಂತೇಳಿ ಸರ್ ಇದ್ದಾರೆ ಸರ್. ಅವರು ಭಾಳ ದಿವಸದಿಂದ ಅದನ್ನು ಸಾಕ್ತಾ ಇದ್ದಾರೆ. 8ರಿಂದ 10 ಇಯರ್ಸ್ ಆಯ್ತು ಅವ್ರು ಮಾಡ್ತಾಯಿದ್ದು. ಅವ್ರ ಪರಿಚಯದಿಂದ ನಾವು ಅವರನ್ನು ಕೊಡ್ತೀವಿ ಸರ್. ಓಕೆ. ಇದನ್ನು ಮೇಂಟೆನೆನ್ಸ್ ಹೆಂಗೆ ಮಾಡ್ತೀವಿ? ಮೇಂಟೆನೆನ್ಸ್ ಸರ್ ಇದನ್ನು ಫಸ್ಟ್ ಟೈಮು 8,000 ಮರಿಗಳನ್ನು ತಂದುಬಿಟ್ಟು 3 ಟೈಮ್ಸು ಫುಡ್ಡನ್ನು ಕೊಡ್ತೇವೆ ಸರ್. ಅವಕ್ಕೆ 3 ಟೈಮ್ ಫುಡ್ಡನ್ನು ಕೊಡ್ತೇವೆ ಸರ್. ಆಮೇಲೆ 2 ಮಂತ್ಸ್ ಆಗಿಂದ 2 ಟೈಮ್ಸ್ ಕೊಡ್ತೇವೆ ಸರ್. 2 ಟೈಮ್ಸ್ ಕೊಡ್ತೀವಿ. ಹಾಂ. ಮತ್ತು ಈಗ ನೀವು ಮಾರ್ಕೆಟಿಂಗ್ ಆಯಿತು ಮತ್ತು ಆಮೇಲೆ ಫುಡ್ ಮ್ಯಾನೇಜ್ಮೆಂಟ್ ಆಮೇಲೆ ಅವಕ್ಕೆ ರೋಗ ಅದು ಬಂದಿದ್ದೆ ಹೆಂಗೆ ನೀವು ಕಂಡು ಹಿಡಿತೀವಿ? ಅವಕ್ಕೆ ಒಂದೊಂದು ಲಕ್ಷಣಗಳು ಕಾಣ್ತಾವೆ ಸರ್ ನಮಗೆ. ರೆಡ್ ಡಿಶಸ್ ಅಂತೇಳಿ ಬರುತ್ತೆ ಸರ್. ಮತ್ತು ಅದು ಮ್ಯಾಗ ಒಂದು ಅದರದ್ದು ತುಪ್ಪಗಳನ್ನು ಕಿತ್ತಿರ್ತಾವೆ ಸರ್. ಅವಾಗ ಬಂದಾಗ ಅವು ಯಾವುದೇ ಪ್ರೋಬಯೋಟಿಕ್ ಅಂತೇಳಿ ನಮ್ಮ ಕಡೆ ಮೆಡಿಷನ್ಸ್ ಅದಾವು. ಆ ಮೆಡಿಷನ್ಸ್ ಕೊಟ್ಟು ಅವಕ್ಕೆ ನೀವೇ ನೋಡಿ ಕಂಟ್ರೋಲ್ ಮಾಡ್ತೀರಾ? ಮತ್ತು ಇಲ್ಲ ನಾವೇ ನೋಡಿ ಕಂಟ್ರೋಲ್ ಮಾಡ್ತೀವಿ ಸರ್. ಅದನ್ನೆಲ್ಲ ನೀವು ಈಗ ತೊಗೊಂಡಿರಿ ಸರ್. ಅವ್ರ ಕಡೆ ಪಡ್ಕೊಂಡು 1 ಇಯರ್ದಲ್ಲಿ ಅದನ್ನೆಲ್ಲ ಮಾಡಿಕೊಂಡು ಯಾವ್ಯಾವ ಲಕ್ಷಣಗಳು ನಮ್ಗೆ ಕಂಡಾವು ಸರ್ ಅದನ್ನು ನೋಡಿಕೊಂಡು ನಾವು ಅದನ್ನು ಹಾಕ್ತಾ ಇದ್ದೀವಿ ಸರ್. ಮ್ಯಾನೇಜ್ ಮಾಡ್ತೀವಿ. ಮ್ಯಾನೇಜ್ಮೆಂಟ್ ಮಾಡ್ಕೊತೀವಿ ಸರ್. ಇವರು ಸುಮಾರು 20 ಜನ ಕಾರ್ಮಿಕರಿಗೆ ವರ್ಷಕ್ಕೆ 6 ತಿಂಗಳು ಕೆಲಸವನ್ನು ಕೊಡುತ್ತಾರೆ. ಇವರು BBA ಮಾಡಿ ಮಾರ್ಕೆಟಿಂಗ್ ಕೆಲಸವನ್ನು ಬಿಟ್ಟು ಇಂದು 20 ಜನರಿಗೆ ಉದ್ಯೋಗ ನೀಡುತ್ತಿದ್ದಾರೆ. ಹೈನುಗಾರಿಕೆ. ಇವರು 2 ಆಕಳುಗಳನ್ನು ಸಾಕಿದ್ದು ಅದರಿಂದ ಬಂದಂತಹ ಹಾಲು ಮನೆಯ ಬಳಕೆಗೆ ಉಪಯೋಗಿಸಿಕೊಳ್ಳುತ್ತಾರೆ. ಆಕಳುಗಳಿಂದ ಬಂದಂತಹ ಗೊಬ್ಬರದಿಂದ ಎರೆಗೊಬ್ಬರ ತಯಾರಿಸಿ ತಮ್ಮ ಹೊಲಗಳಿಗೆ ಬಳಕೆ ಮಾಡಿಕೊಳ್ಳುತ್ತಾರೆ. ನೈಸರ್ಗಿಕ ಕೃಷಿ. ಸುಮಾರು 1 ಎಕರೆಯಲ್ಲಿ ತೆಂಗು, ಮಾವು, ಪೇರಲ, ಸೇಬು, ಅಡಿಕೆ, ಸೀತಾಫಲ, ಹಲಸಿನ ಹಣ್ಣು ಇತರ ಮರಗಳನ್ನು ಹಚ್ಚಿದ್ದಾರೆ. ಸರ್ ಇದು ಮಾವಿನಕಾಯಿ ಸರ್. ಇಯರ್ಲಿ ಇದರ ಫಸಲ್ ಬರುತ್ತೆ ಸರ್. ಇದು ಇಯರ್ಲಿ ಆಗತ್ತೆ ಸರ್. ಇಯರ್ಲಿ ಹಾಂ ಸರ್. ಆಗತ್ತೆ ಸರ್. ಕಂಟಿನ್ಯೂಸ್ ಆಗತ್ತೆ ಸರ್. ಪ್ರತಿ ಹಂಗೆ ವರ್ಷ ಹಂಗೆ ಇದ್ದೇ ಇರ್ತದೆ. ಹಾಂ ಕಂಟಿನ್ಯೂ ಆಗತ್ತೆ ಸರ್. ಈಗ ಹಿಂಗೆ ಇದು ಆತಲ್ಲ ಸರ್. ಇದ್ರ ಫಸಲ್ ಹೋತಂದ್ರೆ ಇನ್ನೂ ಬಿಡಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಹಾಂ ಇದು ಗೋಡಂಬಿ ಗಿಡ ಸರ್. ಹಾಂ ಇದು ಗೇರ್ ಬೀಜ ಅತ್ತಾರಲ್ಲ. ಹಾಂ ಗೇರ್ ಬೀಜ ಅತ್ತಾರ ಸರ್. ಇದು ಗೋಡಂಬಿ. ಇದನ್ನ ಈಗ ಯಾವಾಗಲೂ ಸರ್ ಇದು ಈಗ ಹಾಕಿ ಒಂದು 3, 5, 6, 7, 8 ಗಿಡ ಹಾಕಿದ್ದೇವೆ ಸರ್. ಇದು 3 ವರ್ಷ ಆಯ್ತು ಸರ್. ಇದ್ರ ಫಸಲ್ ಚಲೋ ಬರತೈತೆ ಸರ್. ಇದೇ ಫಸ್ಟ್ ಮೊದಲೇ ವರ್ಷ ಫಸಲ್? ಇಲ್ಲ 2 ಇಯರ್ಸ್ ಆಯ್ತು ಸರ್. 2 ಇಯರ್ಸ್ ಆಯ್ತು. 2 ಇಯರ್ಸ್ ಆಯ್ತು ಸರ್ ಫಸಲ್ ಬರಾಕತ್ತು. ಹಿಂಗೆ ಮುಂದೆ ಇದು ಹಾಕವು ಇವು ಈ ಸರ್. ಇದು ಗೋಡಂಬಿ ಸರ್. ಇದು ಗೋಡಂಬಿ ಇದು. ಹಾಂ ಇದನ್ನ ಆಮೇಲೆ ಸುಟ್ಟು ತೆಗಿತಾರಂತ ಸರ್. ಇದು ಸುಟ್ಟು ತೆಗೆದು ಇದ್ರ ಎಣ್ಣೆನೂ ತುಕ್ಕೋತಾರಂತ ಸರ್. ಈ ಸಲ ಇದು ಹಿಂಗೆ ಇದು ತೆಗೆದು ಹಚ್ಚಿದ್ರೆ ಹತ್ತಾವು ಒಣಗಿಂದ? ಹಚ್ತಾವ ಸರ್. ನಾಡ್ತಾವ ಸರ್. ಇದು ಮ್ಯಾಂಗೋ. ಮತ್ತು ಇದು ಆಗಲೇ ನಮ್ಗೆ ಫ್ಲವರಿಂಗ್ ಇತ್ತು ಸರ್. ಇದು ಈಗ ಫುಡ್ ಇದ್ದಿದ್ದು. ಹಾಂ ಇದರ ಪ್ರತಿ ವರ್ಷ ಕಾಯಿ ಆಗ್ತಾನೆ ಇರ್ತದೆ. ಇಯರ್ಲಿ ಸರ್. ಕಂಟಿನ್ಯೂ ಆಗುತ್ತೆ. 12 ತಿಂಗಳ ಇದರ ಫಸಲು ಬರುತ್ತೆ. ಇದು ವೈಟ್ ನೇಲ್ ಸರ್. ಇದು ಆ್ಯಪಲ್ ಸರ್. ಈ ಒಂದು 5-6 ಗಿಡಗಳನ್ನು ನಾವು ಮಾಡಿದ್ದೇವೆ ಸರ್.
ಇದರಲ್ಲಿ ಸಕ್ಸಸ್ಸು ಕಂಡಿದ್ದೇವೆ ಸರ್. ಅಲ್ಲೇ ಆಗ್ತಾ ಇದಾವೆ. ಅಲ್ಲೇ ಕೈಬಲೆ ಆಗ್ತದೆ. ಕೈಬಲೆ ತಳಗ್ ಅದೇ ಹಾಂ ಈಗ ಸರ್ ಇದು ಆ್ಯಪಲ್ ಸರ್. ಇದು 2 in 3 years ಆಯ್ತು ಸರ್ ನಾವು ಇದನ್ನು ತೆಗಿಯಾಕತ್ತು. ಇದು ನಮಗೆ ಇದರ ಫಸಲು ಒಂದು 2-3 ಸಲ ಬಂದಿದೆ ಸರ್. ಒಂದು ಗಿಡಕ್ಕೆ 2-3 ಕಾಯಿಗಳನ್ನು ಬಂದಾವೆ. ಅಲ್ಲಿ ನಮ್ಮಲ್ಲಿ ಬೆಳೀತಾದಂಥ ಎಲ್ಲ ಸೇಮ್ ಶುಗರು ಎಲ್ಲ ಆ್ಯಪಲ್ಗೆ ಏನು ಬೇಕು ಅದು ನಮ್ಮಲ್ಲಿನೂ ಬೆಳೆಯೋಕ್ಕೆ ಸಾಧ್ಯ ಇದೆ ಸರ್ ಇದು. ಹಾಂ ಸೇರು ಗಿಡದ ಹೇಳೋಣ ಸರ್. ಇದು ತೋರಿ ಜಾಕ್ಪುಟ್. ಇದು ತೋಳನ್ ಸರ್. ಹಾಂ ಜಾಕ್ಪುಟ್. ಹಾಂ ಹಾಂ ಇಲ್ಲ ಹಾಂ ಇದು ಹಲ್ಕಿನ ಹಣ್ಣು ಸರ್. ಹಾಂ ಇದು ಒಂದು 5 ಗಿಡಗಳು ಅದಾವೆ ಸರ್ ನಾವು. ಇದು 3 years ಇಂದ ಆಯ್ತು ಸರ್ ಬೆಳೆಯಕತ್ತು ನಾವು. ಪಾಸ್ ಸರ್ 15ರಿಂದ 16 kg ಒಂದು ಫುಡ್ ಬಂದಿದೆ ಸರ್. ಹಾಂ 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 ಇದರಲ್ಲಿ ಈ ಸಲ ಅಂತೂ ಒಂದು ಗಿಡಕ್ಕೆ 20ರಿಂದ 35 ಕಾಯಿಗಳನ್ನು ಇದು ಕಟ್ಕೊಂಡಿದೆ ಸರ್. ಎಷ್ಟು ಅದಾವೆ ಇಂಥ ಒಂದು 5 ಗಿಡಗಳನ್ನ ಅದಾವೆ ಸರ್. ಹಾಂ 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 ಸರ್ ಇದು ರೆಡ್ ವಾಟರ್ ಆ್ಯಪಲ್ ಅಂತ ಬರುತ್ತೆ ಸರ್. ಇದು ನಾವು 2 years ಇಂದ ಬರ್ತಾ ಇದೆ ಇದರ ಫಸಲು. ನಾವು ಇವು 2-3-4 ಗಿಡಗಳನ್ನು ಹಾಕಿ ನಾವು ಇದು ಇಳುವರಿಯನ್ನು ತಗೋತಾ ಇದ್ದೇವೆ ಸರ್. ಹೇಳ್ರಲ್ಲ ಇದು ಬಾಳೆ ಮರ ಸರ್. ಇದು ಬಾಳೆ ಮರ ಸರ್. ಇದು ರೆಡ್ ಬಾಳೆ ಮರ ಸರ್. ಇದು ಕೆಂಪ ಕಾಯಿಗಳನ್ನ ಹಾಕ್ತಾವೆ ಸರ್ ಇದಕ್ಕೆ. ಅದು ಏಲಕ್ಕಿ ಬಾಳೆಹಣ್ಣಕ್ಕಿ ಕೆಂಪ ಅದು ನಮ್ಮದು ಇನ್ನೊಂದು ಜವಾರಿ ಬಾಳೆಹಣ್ಣು ಅಂತ ಬರುತ್ತೆ ಸರ್. ಇದು ಅದ್ರಾಗ ರೆಡ್ ಸರ್. ಇದು ಆಪೂಸ್ ಮಾವಿನಕಾಯಿ ಸರ್. ಇದು ಬೆನೇಶ ಅಂತ ಬರ್ತದೆ ಸರ್. ಇದು ನಾವು ಇದನ್ನ ಬೆಳೆಯಕತ್ತು ಒಂದು 3-4 ವರ್ಷ ಆಯ್ತು ಸರ್ ಬೆಳೆಯಕತ್ತು. ಇದು ನಮಗೆ ಏನಿಲ್ಲ ಅಂದ್ರೂ ಒಂದು ಗಿಡಕ್ಕೆ 1,000-1,500 ಕಾಯಿಗಳನ್ನು ಕೊಡುತ್ತೆ ಸರ್. ಚೆನ್ನಾಗಿದೆ ಸರ್ ಇದು ಫಸಲು. ಕೋಳಿ ಸಾಕಾಣಿಕೆ. ಇವರು ಸುಮಾರು 50 ಜವಾರಿ ಕೋಳಿಗಳನ್ನು ಸಾಕಿದ್ದು ಅವುಗಳನ್ನು ಮನೆಯ ಬಳಕೆ ಮಾಡಿ ಅವರಿಗೆ ದುಡ್ಡಿನ ಅವಶ್ಯಕತೆ ಇದ್ದಾಗ ಮಾರಾಟ ಮಾಡುತ್ತಾರೆ. ಇದರಿಂದ ಸುಮಾರು ವರ್ಷಕ್ಕೆ 25,000 ಆದಾಯವನ್ನು ಪಡೆಯುತ್ತಾರೆ. ಇವರ ಸಾಧನೆಯು ಇತರರಿಗೆ ಮಾರ್ಗದರ್ಶನವಾಗಲಿ, ಇವರು ಕೃಷಿಯಲ್ಲಿ ಹೆಚ್ಚಿನ ಸಾಧನೆ ಮಾಡಲಿ ಎನ್ನುವುದು ನಮ್ಮ ಆಶಯ.